ಚಿಕ್ಕಮಗಳೂರಲ್ಲಿ ಒಂದು ಮದುವೆ ನಡೀತಾ ಇರುತ್ತೆ. ಆ ಮದುವೆ ನಡಿಬೇಕಾದ್ರೆ ಅಚಾನಕ್ ಆಗಿ ಅಲ್ಲಿ ಒಬ್ಳು ಯುವತಿ ಎಂಟ್ರಿ ಕೊಡ್ತಾಳೆ. ಯುವತಿ ಎಂಟ್ರಿ ಕೊಡ್ತಾ ಇದ್ದಂತೆ ಮದುವೆ ಯಾವುದೇ ಕಾರಣಕ್ಕೂ ಕೂಡ ನಡೆಯಬಾರದು ಅಂತೇಳಿ ಗಲಾಟೆ ಮಾಡೋದಕ್ಕೆ ಮುಂದಾಗ್ತಾಳೆ, ರಂಪಾಟವನ್ನ ಮಾಡ್ತಾಳೆ. ಮದುವೆ ಹಾಲ್ಗೆ ನುಗ್ಗಿ ಯುವತಿಯ ರಂಪಾಟ ನಂತರ 10 ವರ್ಷದಿಂದ ಪ್ರೀತಿಸಿ ಈಗ ಬೇರೆ ಮದುವೆ ಆಗ್ತಿದ್ದಾನೆನ್ನುವ ಆರೋಪವನ್ನ ಮಾಡಿದ್ದಾಳೆ ಮಹಿಳೆ. ಚಿಕ್ಕಮಗಳೂರು ನಗರದ ಮದುವೆ ಹಾಲ್ನಲ್ಲಿ ನಡೆದಂತ ಘಟನೆ ಇದು. ನಿನ್ನೆ ಹುಡುಗನ ಮನೆ ಮುಂದೆ ಹೋಗಿ ಆ ಯುವತಿ ಗಲಾಟೆ ಮಾಡಿದ್ರು. ಹಾಸನ ಜಿಲ್ಲೆ ಬೇಲೂರು ಮೂಲದ ಯುವತಿಯಿಂದ ಗಲಾಟೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಕಲ್ಯಾಣ ನಗರ ನಿವಾಸಿ ಶರತ್ ನನ್ನನ್ನ ಪ್ರೀತಿ ಮಾಡಿದ್ದ ಅಂತೇಳಿ ಯುವತಿ ಆರೋಪವನ್ನ ಮಾಡಿದ್ದಾಳೆ. ಮದುವೆಯಾಗಿ ಡಿವೋರ್ಸ್ ಆಗಿದ್ದನ್ನ ಮುಚ್ಚಿಟ್ಟು ಪ್ರೀತಿ ಮಾಡಿದ್ದ ಆರೋಪ ಇದೆ. ಶರತ್ ವಿರುದ್ಧ ಒಟ್ಟು 3 ಕೇಸ್ ದಾಖಲಿಸಿದ್ದಾಳೆ ಯುವತಿ. ಹತ್ತು ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ರು. ಆದ್ರೆ ಇವತ್ತು ಬೇರೆ ಯುವತಿಯೊಂದಿಗೆ ಮದುವೆ ಆಗ್ತಾ ಇದಾರೆ ಅನ್ನುವಂತ ಕಾರಣಕ್ಕಾಗಿ ಇವತ್ತು ಪ್ರೀತಿಸ್ತಿದ್ದಂತ ಯುವತಿಯೊಬ್ರು ಮದುವೆ ಮಂಟಪಕ್ಕೆ ಬಂದಿರುವಂತದ್ದು. ಅವ್ರು ನಮ್ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಮೇಡಮ್, ಇವತ್ತು ನೀವು ಕಲ್ಯಾಣ ಮಂಟಪಕ್ಕೆ ಯಾವ ಕಾರಣಕ್ಕೆ? ಸರ್, ನನ್ಗೆ ಮೊನ್ನೆ ಮಾಹಿತಿ ಸಿಗುತ್ತೆ ಈ ತರ ಮದ್ವೆ ಆಗ್ತಿದ್ದಾನೆ ಅಂತ ಹೇಳಿ. ಮೊನ್ನೆ ಚಪ್ಪರ ಶಾಸ್ತ್ರ ಮಾಡ್ಕೊಂಡಿರ್ತಾನೆ. ಹಾಗೆ ನಿನ್ನೆ ನನ್ ಮನೆ ಹತ್ರ ಹೋಗಿ ಮಾತಾಡಿದಾಗ ಇವತ್ ಮದ್ವೆ ಅಂತ ನಿಶ್ಚಯ ಆಗಿದೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ನನಗೆ ಮುಹೂರ್ತದ ಗಳಿಗೆ ಬಗ್ಗೆ ಏನು ಗೊತ್ತಿರಲ್ಲ. ನಿನ್ನೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿರ್ತೀವಿ. ಸೊ ಆಮೇಲೆ ಸ್ಟೇಟ್ಮೆಂಟ್ ಎಲ್ಲ ತಗೊಂಡು ಎಂಡಾರ್ಸ್ಮೆಂಟ್ ತಗೊಂಡು ನಾವು ಇವತ್ತು ಇಲ್ಲಿ ಚೌಟ್ರಿ ಹತ್ರ ಬರ್ತೀವಿ ಸರ್. ಬಂದಂತ ಸಂದರ್ಭದಲ್ಲಿ ತಾಳಿ ಕಟ್ಟ ಆಗಿರುತ್ತೆ, ಮದ್ವೆ ಮಾಡ್ಕೊಂಡಿರ್ತಾರೆ. ಹಾಗಾಗಿ ನಾನು ಮಾತಾಡ್ತೀನಿ. ಅವ್ರು ನನ್ನ ಮೇಲೆ ಹಲ್ಲೆ ಎಲ್ಲ ಮಾಡಿರ್ತಾರೆ, ಅವರ ತಾಯಿ ಮತ್ತೆ ಅವರ ಕಡೆಯವರು ಒಂದಿದ್ರು ಜೆಂಟ್ಸ್. ಹಾಗಾಗಿ ನನಗೆ ಸಮಸ್ಯೆ ಮಾಡಿದ್ದಾರೆ ಸರ್, ಜೀವನಕ್ಕೆ ತೊಂದರೆ. ಚಿಕ್ಕಮಗಳೂರಲ್ಲಿ ಒಂದು ಮದುವೆ ನಡೀತಾ ಇರುತ್ತೆ. ಆ ಮದುವೆ ನಡಿಬೇಕಾದ್ರೆ ಅಚಾನಕ್ ಆಗಿ ಅಲ್ಲಿ ಒಬ್ಳು ಯುವತಿ ಎಂಟ್ರಿ ಕೊಡ್ತಾಳೆ. ಯುವತಿ ಎಂಟ್ರಿ ಕೊಡ್ತಾ ಇದ್ದಂತೆ ಮದುವೆ ಯಾವುದೇ ಕಾರಣಕ್ಕೂ ಕೂಡ ನಡೆಯಬಾರದು ಅಂತೇಳಿ ಗಲಾಟೆ ಮಾಡೋದಕ್ಕೆ ಮುಂದಾಗ್ತಾಳೆ, ರಂಪಾಟವನ್ನ ಮಾಡ್ತಾಳೆ. ಮದುವೆ ಹಾಲ್ಗೆ ನುಗ್ಗಿ ಯುವತಿಯ ರಂಪಾಟ ನಂತರ 10 ವರ್ಷದಿಂದ ಪ್ರೀತಿಸಿ ಈಗ ಬೇರೆ ಮದುವೆ ಆಗ್ತಿದ್ದಾನೆನ್ನುವ ಆರೋಪವನ್ನ ಮಾಡಿದ್ದಾಳೆ ಮಹಿಳೆ. ಚಿಕ್ಕಮಗಳೂರು ನಗರದ ಮದುವೆ ಹಾಲ್ನಲ್ಲಿ ನಡೆದಂತ ಘಟನೆ ಇದು. ನಿನ್ನೆ ಹುಡುಗನ ಮನೆ ಮುಂದೆ ಹೋಗಿ ಆ ಯುವತಿ ಗಲಾಟೆ ಮಾಡಿದ್ರು. ಹಾಸನ ಜಿಲ್ಲೆ ಬೇಲೂರು ಮೂಲದ ಯುವತಿಯಿಂದ ಗಲಾಟೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಕಲ್ಯಾಣ ನಗರ ನಿವಾಸಿ ಶರತ್ ನನ್ನನ್ನ ಪ್ರೀತಿ ಮಾಡಿದ್ದ ಅಂತೇಳಿ ಯುವತಿ ಆರೋಪವನ್ನ ಮಾಡಿದ್ದಾಳೆ. ಮದುವೆಯಾಗಿ ಡಿವೋರ್ಸ್ ಆಗಿದ್ದನ್ನ ಮುಚ್ಚಿಟ್ಟು ಪ್ರೀತಿ ಮಾಡಿದ್ದ ಆರೋಪ ಇದೆ. ಶರತ್ ವಿರುದ್ಧ ಒಟ್ಟು 3 ಕೇಸ್ ದಾಖಲಿಸಿದ್ದಾಳೆ ಯುವತಿ. ಹತ್ತು ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ರು. ಆದ್ರೆ ಇವತ್ತು ಬೇರೆ ಯುವತಿಯೊಂದಿಗೆ ಮದುವೆ ಆಗ್ತಾ ಇದಾರೆ ಅನ್ನುವಂತ ಕಾರಣಕ್ಕಾಗಿ ಇವತ್ತು ಪ್ರೀತಿಸ್ತಿದ್ದಂತ ಯುವತಿಯೊಬ್ರು ಮದುವೆ ಮಂಟಪಕ್ಕೆ ಬಂದಿರುವಂತದ್ದು. ಅವ್ರು ನಮ್ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಮೇಡಮ್, ಇವತ್ತು ನೀವು ಕಲ್ಯಾಣ ಮಂಟಪಕ್ಕೆ ಯಾವ ಕಾರಣಕ್ಕೆ? ಸರ್, ನನ್ಗೆ ಮೊನ್ನೆ ಮಾಹಿತಿ ಸಿಗುತ್ತೆ ಈ ತರ ಮದ್ವೆ ಆಗ್ತಿದ್ದಾನೆ ಅಂತ ಹೇಳಿ. ಮೊನ್ನೆ ಚಪ್ಪರ ಶಾಸ್ತ್ರ ಮಾಡ್ಕೊಂಡಿರ್ತಾನೆ. ಹಾಗೆ ನಿನ್ನೆ ನನ್ ಮನೆ ಹತ್ರ ಹೋಗಿ ಮಾತಾಡಿದಾಗ ಇವತ್ ಮದ್ವೆ ಅಂತ ನಿಶ್ಚಯ ಆಗಿದೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ನನಗೆ ಮುಹೂರ್ತದ ಗಳಿಗೆ ಬಗ್ಗೆ ಏನು ಗೊತ್ತಿರಲ್ಲ. ನಿನ್ನೆ ಪೊಲೀಸ್
ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿರ್ತೀವಿ. ಸೊ ಆಮೇಲೆ ಸ್ಟೇಟ್ಮೆಂಟ್ ಎಲ್ಲ ತಗೊಂಡು ಎಂಡಾರ್ಸ್ಮೆಂಟ್ ತಗೊಂಡು ನಾವು ಇವತ್ತು ಇಲ್ಲಿ ಚೌಟ್ರಿ ಹತ್ರ ಬರ್ತೀವಿ ಸರ್. ಬಂದಂತ ಸಂದರ್ಭದಲ್ಲಿ ತಾಳಿ ಕಟ್ಟಾಗಿರುತ್ತೆ, ಮದ್ವೆ ಮಾಡ್ಕೊಂಡಿರ್ತಾರೆ. ಹಾಗಾಗಿ ನಾನು ಮಾತಾಡ್ತೀನಿ. ಅವರು ನನ್ನ ಮೇಲೆ ಹಲ್ಲೆ ಎಲ್ಲ ಮಾಡಿರ್ತಾರೆ, ಅವರ ತಾಯಿ ಮತ್ತೆ ಅವರ ಕಡೆಯವರು ಒಂದಿದ್ರು ಜೆಂಟ್ಸ್. ಹಾಗಾಗಿ ನನಗೆ ಸಮಸ್ಯೆ ಮಾಡಿದ್ದಾರೆ ಸರ್, ಜೀವನಕ್ಕೆ ತೊಂದರೆ. ಚಿಕ್ಕಮಗಳೂರಲ್ಲಿ ಒಂದು ಮದುವೆ ನಡೀತಾ ಇರುತ್ತೆ. ಆ ಮದುವೆ ನಡಿಬೇಕಾದ್ರೆ ಅಚಾನಕ್ ಆಗಿ ಅಲ್ಲಿ ಒಬ್ಳು ಯುವತಿ ಎಂಟ್ರಿ ಕೊಡ್ತಾಳೆ. ಯುವತಿ ಎಂಟ್ರಿ ಕೊಡ್ತಾ ಇದ್ದಂತೆ ಮದುವೆ ಯಾವುದೇ ಕಾರಣಕ್ಕೂ ಕೂಡ ನಡೆಯಬಾರದು ಅಂತೇಳಿ ಗಲಾಟೆ ಮಾಡೋದಕ್ಕೆ ಮುಂದಾಗ್ತಾಳೆ, ರಂಪಾಟವನ್ನ ಮಾಡ್ತಾಳೆ. ಮದುವೆ ಹಾಲ್ಗೆ ನುಗ್ಗಿ ಯುವತಿಯ ರಂಪಾಟ ನಡೆಸಿದ. 10 ವರ್ಷದಿಂದ ಪ್ರೀತಿಸಿ ಈಗ ಬೇರೆ ಮದುವೆ ಆಗ್ತಿದ್ದಾನೆನ್ನುವ ಆರೋಪವನ್ನ ಮಾಡಿದ್ದಾಳೆ ಮಹಿಳೆ. ಚಿಕ್ಕಮಗಳೂರು ನಗರದ ಮದುವೆ ಹಾಲ್ನಲ್ಲಿ ನಡೆದಂತ ಘಟನೆ ಇದು. ನಿನ್ನೆ ಹುಡುಗನ ಮನೆ ಮುಂದೆ ಹೋಗಿ ಆ ಯುವತಿ ಗಲಾಟೆ ಮಾಡಿದ್ರು. ಹಾಸನ ಜಿಲ್ಲೆ ಬೇಲೂರು ಮೂಲದ ಯುವತಿಯಿಂದ ಗಲಾಟೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಕಲ್ಯಾಣ ನಗರ ನಿವಾಸಿ ಶರತ್ ನನ್ನನ್ನ ಪ್ರೀತಿ ಮಾಡಿದ್ದ ಅಂತೇಳಿ ಯುವತಿ ಆರೋಪವನ್ನ ಮಾಡಿದ್ದಾಳೆ. ಮದುವೆಯಾಗಿ ಡಿವೋರ್ಸ್ ಆಗಿದ್ದನ್ನ ಮುಚ್ಚಿಟ್ಟು ಪ್ರೀತಿ ಮಾಡಿದ್ದ ಆರೋಪ ಇದೆ. ಶರತ್ ವಿರುದ್ಧ ಒಟ್ಟು 3 ಕೇಸ್ ದಾಖಲಿಸಿದ್ದಾಳೆ ಯುವತಿ. ನ್ಯಾಯ ಕೊಡಬೇಕು ಕೊಡಲೇಬೇಕು. ನ್ಯಾಯ ಬೇಕು ಸರ್. ತಪ್ಪಿಟ್ಕೊಂಡು ಹೆಂಗ್ ಮಾಡ್ದ ಕೈ ಹಿಡ್ಕೊಂಡೆಲ್ಲ ಎಳ್ದಾಡಿದ್ದಾರೆ. ಹತ್ತು ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ರು, ಆದ್ರೆ ಇವತ್ತು ಬೇರೆ ಯುವತಿಯೊಂದಿಗೆ ಮದುವೆ ಆಗ್ತಾ ಇದಾರೆ ಅನ್ನುವಂತ ಕಾರಣಕ್ಕಾಗಿ ಇವತ್ತು ಪ್ರೀತಿಸ್ತಿದ್ದಂತ ಯುವತಿಯೊಬ್ರು ಮದುವೆ ಮಂಟಪಕ್ಕೆ ಬಂದಿರುವಂತದ್ದು. ಅವ್ರು ನಮ್ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಮೇಡಮ್, ಇವತ್ತು ನೀವು ಕಲ್ಯಾಣ ಮಂಟಪಕ್ಕೆ ಯಾವ ಕಾರಣಕ್ಕೆ? ಸರ್, ನನ್ಗೆ ಮೊನ್ನೆ ಮಾಹಿತಿ ಸಿಗುತ್ತೆ ಈ ತರ ಮದ್ವೆ ಆಗ್ತಿದ್ದಾನೆ ಅಂತ ಹೇಳಿ. ಮೊನ್ನೆ ಚಪ್ಪರ ಶಾಸ್ತ್ರ ಮಾಡ್ಕೊಂಡಿರ್ತಾನೆ. ಹಾಗೆ ನಿನ್ನೆ ನನ್ ಮನೆ ಹತ್ರ ಹೋಗಿ ಮಾತಾಡಿದಾಗ ಇವತ್ ಮದ್ವೆ ಅಂತ ನಿಶ್ಚಯ ಆಗಿದೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ನನಗೆ ಮುಹೂರ್ತದ ಗಳಿಗೆ ಬಗ್ಗೆ ಏನು ಗೊತ್ತಿರಲ್ಲ. ನಿನ್ನೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿರ್ತೀವಿ. ಸೊ ಆಮೇಲೆ ಸ್ಟೇಟ್ಮೆಂಟ್ ಎಲ್ಲ ತಗೊಂಡು ಎಂಡಾರ್ಸ್ಮೆಂಟ್ ತಗೊಂಡು ನಾವು ಇವತ್ತು ಇಲ್ಲಿ ಚೌಟ್ರಿ ಹತ್ರ ಬರ್ತೀವಿ ಸರ್. ಬಂದಂತ ಸಂದರ್ಭದಲ್ಲಿ ತಾಳಿ ಕಟ್ಟಾಗಿರುತ್ತೆ, ಮದ್ವೆ ಮಾಡ್ಕೊಂಡಿರ್ತಾರೆ. ಹಾಗಾಗಿ ನಾನು ಮಾತಾಡ್ತೀನಿ. ಅವರು ನನ್ನ ಮೇಲೆ ಹಲ್ಲೆ ಎಲ್ಲ ಮಾಡಿರ್ತಾರೆ, ಅವರ ತಾಯಿ ಮತ್ತೆ ಅವರ ಕಡೆಯವರು ಒಂದಿದ್ರು ಜೆಂಟ್ಸ್. ಹಾಗಾಗಿ ನನಗೆ ಸಮಸ್ಯೆ ಮಾಡಿದ್ದಾರೆ ಸರ್, ಜೀವನಕ್ಕೆ ತೊಂದರೆ.